ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ 3. ಹಲಗಲಿ ಬೇಡರು. ಆರಿಸಿದ ಭಾಗ ಕನ್ನಡ ಜನಪದ ಗೀತೆಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕುಂಪಣಿ ಸರಕಾರ ಹೊರಡಿಸಿದ ಆದೇಶ ಏನು? ದೇಶೀಯ ಜನರ ಹತ್ತಿರವಿರುವ ಆಯುಧಗಳನ್ನು ಹೆದರಿಸಿ ಕಸಿದುಕೊಳ್ಳಿ ಎಂದು ಕುಂಪಣಿ ಸರಕಾರ ಆದೇಶ ಹೊರಡಿಸಿತು. ಹಲಗಲಿಯ 4 ಪ್ರಮುಖರು ಯಾರು? ಅಥವಾ ಹಲಗಲಿಯ ಬೇಡರಲ್ಲಿ ಪ್ರಮುಖರಾದ 4ರನ್ನು ಹೆಸರಿಸಿ. ಪೂಜಾರಿ ಹನುಮ, ಬೇಡರ ಬಾಲ, ಜಡಗರಾಮ, ಭೀಮ ಇವರು ಹಲಗಲಿಯ 4 ಪ್ರಮುಖರು. ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಕಂಪನಿ ಸರಕಾರದ ಸೈನಿಕರು ಹಲಗಲಿಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿ ಸುಟ್ಟು ಊರಿನ ಗುರುತು ಉಳಿಯದಂತೆ ಮಾಡಿದರು. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿಯ 4 ವೀರರು ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿ ಹುತಾತ್ಮರಾದ ಘಟನೆಯೇ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮವು ಬಾಗಲಕೋಟೆ ಜಿಲ್ಲೆಯ ಕಲಾದಗಿಯಿಂದ ಉತ್ತರಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಕಂಪನಿ ಸರ್ಕಾರದವರು ದೇಶೀಯ ಜನರ ಹತ್ತಿರವಿರುವ ಆಯುಧಗಳೆಲ್ಲವನ್ನೂ ಕಸಿದುಕೊಳ್ಳುವಂತೆ ಆದೇಶ ಹೊರಡಿಸಿದರು. ಹಲಗಲಿಯ ಬೇಡರು ಆಯುಧಗಳನ್ನು ಕೊಟ್ಟರೆ ನಾವು ಸತ್ತ ಹಾಗೆಯೇ, ಯಾರೂ ಆಯುಧಗಳನ್ನು ಕೊಡಬಾರದು ಎಂದು ಪ್ರತಿಜ್ಞೆ ಮಾಡಿದರು. ಆಯುಧವನ್ನು ಕಸಿದುಕೊಳ್ಳಲು ಬಂದ ಗುಮಾಸ್ತನಿಗೆ ಹೊಡೆದು ಕೆಡವಿದರು. ಹೀಗೆ ಕಂಪನಿಯವರ ವಿರುದ್ಧ ಹಲಗಲಿಯ ಬೇಡರು ದಂಗೆ ಎದ್ದರು. ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರು ಆಯುಧ ಕಸಿಯಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಕೆಡವಿದುದನ್ನು ಕೇಳಿದ ಕಂಪನಿಯ ಅಧಿಕಾರಿ ಕುದುರೆಯ ಸೈನಿಕರನ್ನು ಕಳುಹಿಸಿದ. ಹಲಗಲಿಯ ಬೇಡರು ಮನೆಯ ಒಳಗಿನಿಂದಲೇ ಅವರತ್ತ ಗುಂಡು ಹಾರಿಸಿದರು. ಹೆದರಿದ ಅವರು ದಂಡನ್ನು ಕಳಿಸಿಕೊಡಬೇಕೆಂದು ಪತ್ರ ಬರೆದರು. ಆದ್ದರಿಂದ ಹಲಗಲಿಯವರನ್ನು ಬಗ್ಗು ಬಡಿಯಲು ದೊಡ್ಡ ಸೈನ್ಯವೇ ಬಂದಿತು. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು? ದಂಡು ಜನರ ಬೆನ್ನು ಹತ್ತಿ ಏನೂ ಉಳಿಯದ ಹಾಗೆ ತಿರುಗಿ ಕಡಿಯಿತು. ಜನರನ್ನು ಸುತ್ತುಗಟ್ಟಿ ದಯೆ ತೋರದೆ ಗುಂಡು ಹೊಡೆದು ಸಾಯಿಸಿತು. ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಲಾವಣಿಗಳಲ್ಲಿ ಹೆಚ್ಚಾಗಿ ವೀರರ ಸಾಹಸವನ್ನು ವರ್ಣಿಸಲಾಗುತ್ತದೆ. ಅಲ್ಲಿ ಶೌರ್ಯ ಸಾಹಸಗಳ ವಿವರಣೆಗೆ
ವೀರರಸಕ್ಕೆ ಹೆಚ್ಚು ಅವಕಾಶ. ಆದ್ದರಿಂದ ಲಾವಣಿಗಳನ್ನು ವೀರಗೀತೆಗಳು ಎನ್ನಲಾಗುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಹಲಗಲಿ ದಂಗೆಗೆ ಕಾರಣವೇನು? ಸರಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ದೇಶೀಯ ಜನರ ಬಳಿಯಿರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಕಂಪನಿ ಸರ್ಕಾರ ಆಜ್ಞೆ ಮಾಡಿತು. ಹಲಗಲಿಯ ಬೇಡರು ಈ ಆದೇಶವನ್ನು ವಿರೋಧಿಸಿದರು. ಆಯುಧವನ್ನು ಕಂಪನಿ ಸರ್ಕಾರಕ್ಕೆ ಒಪ್ಪಿಸುವುದು ಸಾಯುವುದು ಒಂದೇ ಎಂದು ಅವರು ಭಾವಿಸಿದರು. ಏನೇ ಆದರೂ ಆಯುಧಗಳನ್ನು ಒಪ್ಪಿಸಬಾರದು, ಒಗ್ಗಟ್ಟಿನಿಂದ ಪ್ರತಿಭಟಿಸಬೇಕು ಎಂದು ಅವರು ಪ್ರತಿಜ್ಞೆ ಮಾಡಿದರು. ಆಯುಧ ಪಡೆಯಲು ಬಂದ ಕಾರಕೂನನಿಗೆ ಹಲಗಲಿಯ ಬೇಡರು ಹೊಡೆದು ಕೆಡವಿದರು. ಇದನ್ನು ತಿಳಿದ ಅಧಿಕಾರಿ ಹಲಗಲಿಗೆ ಕುದುರೆಯ ದಳವನ್ನು ಕಳುಹಿಸಿದ. ಬೇಡರು ಮನೆಯೊಳಗಿಂದಲೇ ಗುಂಡು ಹಾರಿಸಿ ಅವರನ್ನು ಚದುರಿಸಿದರು. ಅವರು ಬರೆದ ಪತ್ರದಂತೆ ದೊಡ್ಡ ಸೈನ್ಯವೇ ಬಂದಿತು. ಸೈನಿಕರು ಕಂಡವರನ್ನೆಲ್ಲ ಕಡಿದರು, ಸುತ್ತುಗಟ್ಟಿ ಗುಂಡು ಹಾರಿಸಿ ಕೊಂದರು. ಹೆಬ್ಬಾಗಿಲಿಗೆ ಬಂದ ಹೆಬಲಾಕ ಸಾಹೇಬ ಸುಮ್ಮನೆ ಸಾಯಬೇಡಿ, ಹೇಳಿದ ಮಾತು ಕೇಳಿ ಎಂದು ಬುದ್ಧಿಮಾತು ಹೇಳಿದ. ಬೇಡರ ವೀರ ಜಡಗ ಕಂಪನಿಯವರು ವಿಶ್ವಾಸಘಾತಕರು, ದ್ರೋಹಿಗಳು, ಅವರ ಮಾತನ್ನು ನಂಬಬೇಡಿ ಎನ್ನುತ್ತಾ ಗುಂಡು ಹಾರಿಸಿ ಹೆಬಲಕನನ್ನು ಕೊಂದ. ಕಾರ ಸಾಹೇಬನಿಗೆ ಸಿಟ್ಟೇರಿತು. ಊರನ್ನೇ ಲೂಟಿ ಮಾಡಿ ಎಂದು ಅಪ್ಪಣೆ ಇಟ್ಟ. ಗುಂಡು ಹರಿದಾಡಿದವು. ಬೇಡರ ಕಡೆಯ 4 ವೀರರು 100 ಸೈನಿಕರನ್ನು ಎದುರಿಸಿ ಹೋರಾಡಿದರು. ರಕ್ತದ ಕಾಲುವೆಯೇ ಹರಿಯಿತು. 4 ಹೋರಾಡುತ್ತಾ ಸತ್ತರು. ಹಲಗಲಿಯನ್ನು ಸೈನಿಕರು ದೋಚಿದರು, ಬೆಂಕಿ ಹಚ್ಚಿ ಸುಟ್ಟರು. ಸರಕಾರ ಹಲಗಲಿಯ ದಂಗೆಯನ್ನು ಹೀಗೆ ನಿಯಂತ್ರಿಸಿತು. ಹಲಗಲಿ ದಂಗೆಯ ಪರಿಣಾಮವೇನು? ಕಂಪನಿಯವರ ಆದೇಶವನ್ನು ಜಾರಿ ಮಾಡಲು ಬಂದ ಕಂಪನಿಯ ಕಾರಕೂನ ಹಲಗಲಿಯ ಬೇಡರಿಂದ ಏಟು ತಿಂದು ಬಿದ್ದು ಸತ್ತ. ಸೈನ್ಯದೊಡನೆ ಬಂದು ಹಲಗಲಿಯ ಜನರಿಗೆ ಬುದ್ಧಿಮಾತನ್ನು ಹೇಳಿದ ಹೆಬಲಕ ಸಾಹೇಬ ಜಡಗನ ಗುಂಡೇಟಿನಿಂದ ಅಸುನೀಗಿದ. ಆಮೇಲೆ ನಡೆದ ಗುಂಡಿನ ಕಾಳಗದಲ್ಲಿ ಹಲಗಲಿಯ ಜನರು, ಕಂಪನಿಯ ಸೈನಿಕರೂ ಸತ್ತರು. ಹಲಗಲಿಯ ವೀರರಾದ ಹನುಮ, ಜಡಗ, ಬಾಲ, ಭೀಮರು ಒಬ್ಬೊಬ್ಬರು 100 ಜನರನ್ನು ಎದುರಿಸಿ ಹೋರಾಡಿದರು. ಕುದುರೆಗಳನ್ನು ಕಡಿದರು. ರಕ್ತದ ಕೋಡಿಯೇ ಹರಿಯಿತು. ಹೋರಾಡುತ್ತಲೇ ಆ 4 ಅಸುನೀಗಿ ಅಮರರಾದರು. ಕಂಪನಿಯ ಸೈನಿಕರು ಹಲಗಲಿಯಲ್ಲಿ ಸಿಕ್ಕಿದ್ದುದನ್ನೆಲ್ಲವನ್ನು ದೋಚಿದರು. ಊರಿಗೆ ಊರನ್ನೇ ಬೆಂಕಿ ಇಟ್ಟರು. ಹಲಗಲಿಯ ಗುರುತೇ ಉಳಿಯದಂತೆ ಮಾಡಿದರು. ಹಲಗಲಿಯ ದಂಗೆಯ ಪರಿಣಾಮವಾಗಿ ಊರಿಗೆ ಊರೇ ನಾಶವಾಗುವಂತಾಯಿತು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಹಲಗಲಿ ಬೇಡರು ಲಾವಣಿಯಿಂದ ಈ ಸಾಲನ್ನು ಆರಿಸಲಾಗಿದೆ. ಕಂಪನಿಯ ಸರಕಾರ ಮೇಲಿನಂತೆ ಆದೇಶವನ್ನು ಹೊರಡಿಸುತ್ತದೆ ಎಂದು ಲಾವಣಿಕಾರನು ಹೇಳಿದ್ದಾನೆ. ಭಾರತದಲ್ಲಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರು ಹೇಳಿದ ಸಿಪಾಯಿ ದಂಗೆ ನಡೆದು ಕಂಪನಿಯವರಲ್ಲಿ ಭಯವನ್ನು ಹುಟ್ಟಿಸಿತು. ಆಗ ಅವರು ಭಾರತೀಯರನ್ನು ಶಸ್ತ್ರರಹಿತರನ್ನಾಗಿ ಮಾಡಬೇಕೆಂದು ಹೆದರಿಸಿ ಅವರ ಆಯುಧಗಳೆಲ್ಲವನ್ನು ಕಿತ್ತುಕೊಳ್ಳುವಂತೆ ಆದೇಶ ಹೊರಡಿಸಿದರು. ಅದನ್ನು ಪ್ರತಿಭಟಿಸಿ ಜನರು ದಂಗೆ ಎದ್ದರು. ಹಲಗಲಿಯ ದಂಗೆಗೂ ಈ ಆದೇಶವೇ ಕಾರಣವಾಯಿತು. ಬ್ರಿಟಿಷರ ವಿರುದ್ಧ ಅಸಹನೆಯಿಂದ ಇದ್ದ ಜನರಿಗೆ ಈ ಆದೇಶದಿಂದ ಇನ್ನಷ್ಟು ಕೋಪವೇರಿತು. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಜೀವ ಸತ್ತು ಹೋಗುವುದು ಗೊತ್ತಾ?
ಹಲಗಲಿ ಬೇಡರು ಜನಪದ ಲಾವಣಿಯಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಕಂಪನಿಯ ಆದೇಶವನ್ನು ಕೇಳಿದ ಹಲಗಲಿಯ ಬೇಡ ವೀರರು ಹೀಗೆ ಭಾವಿಸುತ್ತಾರೆ. ಹಲಗಲಿಯ ವೀರರಾದ ಪೂಜಾರಿ ಹನುಮ, ಬೇಡರ ಬಾಲ, ಜಡಗ, ರಾಮ ಇವರು ಕಂಪನಿ ಸರಕಾರದ ನಿಶಸ್ತ್ರೀಕರಣದ ಕಾಯ್ದೆಯನ್ನು ವಿರೋಧಿಸಲು ನಿರ್ಧರಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ಆಯುಧವನ್ನು ಒಪ್ಪಿಸುವುದು ಜೀವ ಬಿಟ್ಟ ಹಾಗೆಯೇ. ಆದುದರಿಂದ ಒಗ್ಗಟ್ಟಿನಿಂದ ಈ ಕಾಯ್ದೆಯನ್ನು ಪ್ರತಿಭಟಿಸಬೇಕು, ಆಯುಧಗಳನ್ನು ಕೊಡಬಾರದು ಎಂದು ಅವರೆಲ್ಲರೂ ಪರಸ್ಪರ ವಚನಬದ್ಧ ತೀರ್ಮಾನಿಸುತ್ತಾರೆ. ಆಯುಧಗಳನ್ನು ಒಪ್ಪಿಸಿದರೆ ಕಂಪನಿಯವರು ಹೇಳಿದುದಕ್ಕೆಲ್ಲ ತಲೆಬಾಗಿಸಬೇಕಾಗುತ್ತದೆ. ಹಾಗೆ ಗುಲಾಮರಾಗುವುದು ಸತ್ತ ಹಾಗೆಯೇ ಎಂದು ಆ ವೀರರು ತಿಳಿದುಕೊಂಡಿರುತ್ತಾರೆ ಹಾಗೂ ಆ ವೀರರ ಭಾವನೆಯಾಗಿರುತ್ತದೆ. ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ಇದು ಹಲಗಲಿ ಬೇಡರು ಲಾವಣಿಯಲ್ಲಿರುವ ಹೋರಾಟದ ವಿವರಣೆಯ ಒಂದು ಸಾಲಾಗಿದೆ. ಲಾವಣಿಕಾರ ಕಂಪನಿಯ ದಂಡಿನವರ ಯುದ್ಧದ ಬಗೆಯನ್ನು, ಕ್ರೌರ್ಯವನ್ನು ಹೀಗೆ ವರ್ಣಿಸಿದ್ದಾನೆ. ಆಯುಧಗಳನ್ನು ಪಡೆಯಲು ಬಂದ ಕಾರಕೂನ ಮಡಿದಾಗ ಹಲಗಲಿಗೆ ಕುದುರೆಯ ದಳದವರು ಬರುತ್ತಾರೆ. ಹಲಗಲಿಯ ಬೇಡರು ಮನೆಯ ಒಳಗಿಂದಲೇ ಗುಂಡು ಹಾರಿಸಿ ಅವರನ್ನು ಬೆದರಿಸುತ್ತಾರೆ. ಆಗ ದೊಡ್ಡ ದಂಡೇ ಬರುತ್ತದೆ. ದಂಡಿನವರು ಬೆನ್ನು ಬಿದ್ದು ಓಡಿಸಿ ಏನೂ ಉಳಿಯದ ಹಾಗೆ ಕತ್ತರಿಸುತ್ತಾರೆ. ಸುತ್ತುವರೆದು ನಡುವೆ ಸಿಕ್ಕಿಸಿಕೊಂಡು ದಯೆ ತೋರದೆ ಗುಂಡು ಹಾರಿಸಿಕೊಳ್ಳುತ್ತಾರೆ. ಹೀಗೆ ಘೋರವಾದ ರೀತಿಯಲ್ಲಿ ಹಲಗಲಿಯವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾರೆ. ಕಂಪನಿಯ ಸೈನಿಕರು ಯಾರನ್ನೂ ಲೆಕ್ಕಿಸದೆ ಸ್ವಲ್ಪವೂ ದಯೆ ತೋರದೆ ಗುಂಡು ಹಾರಿಸಿ ಕೊಂದರು ಎಂದು ಲಾವಣಿಕಾರ ಈ ಮೇಲಿನ ಮಾತಿನಂತೆ ಹೇಳಿದ್ದಾನೆ. ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಹಲಗಲಿ ಬೇಡರು ಲಾವಣಿಯಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಲಾವಣಿಯನ್ನು ಕೊನೆಗೊಳಿಸುತ್ತಾ ಲಾವಣಿಕಾರ ಹೀಗೆ ಹೇಳಿದ್ದಾನೆ. ಹಲಗಲಿಯ ಬೇಡರು ಮತ್ತು ಕಂಪನಿಯ ದಂಡಿನ ನಡುವೆ ನಡೆದ ಹೋರಾಟದಲ್ಲಿ ರಕ್ತದ ಕಾಲುವೆಯೇ ಹರಿಯಿತು. ದೊಡ್ಡ ಸೈನ್ಯದ ಎದುರಿನಲ್ಲಿ ಹಲಗಲಿಯ 4 ಬೇಡ ವೀರರು ಶಕ್ತಿ ಮೀರಿ ಹೋರಾಡಿ 100 ಜನರನ್ನು ಎದುರಿಸಿದರು, ಕತ್ತರಿಸಿದರು, ಕೊಂದರು, ಕೊನೆಗೆ ತಾವೇ ಬಲಿಯಾದರು. ಕಂಪನಿಯ ಸೈನ್ಯ ಊರನ್ನೆಲ್ಲ ಲೂಟಿ ಮಾಡಿತು. ಬೆಂಕಿ ಹಚ್ಚಿ ಊರನ್ನೇ ಸುಟ್ಟು ಗುರುತು ಉಳಿಯದಂತೆ ಮಾಡಿತು. ಹೀಗೆ ಊರು ಹಾಳಾದ ಬಗೆಯನ್ನು ನನಗೆ ತೋರಿದಷ್ಟು ಈ ಲಾವಣಿಯ ಮೂಲಕ ವರ್ಣಿಸಿದ್ದೇನೆ ಎಂದು ಲಾವಣಿಕಾರ ಹೇಳಿದ್ದಾನೆ.